ಈಗ ಜಿಮ್ ಹೋದ್ರೆ ಬಾಡಿ ಬಿಲ್ಡಿಂಗ್ ಆಗುತ್ತೆ ಅಥವಾ ಮಸಲ್ ಟೋನಿಂಗ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಯೋಗಾಸನದಿಂದ ಇದೆಲ್ಲ ಸಾಧ್ಯ ಇದೆಯಾ? ಅಂದರೆ ಪ್ರತಿಯೊಂದಕ್ಕೂ ಒಂದು ಪರ್ಪಸ್ ಅಂತ ಇರ್ತದೆ. ಬೇಸಿಕಲಿ ನೀವು ಯೋಗವನ್ನು ಆರೋಗ್ಯ ಶಾಸ್ತ್ರ ಅಂತ ಕರೆದ್ರೆ ಅಲ್ಲ, ನಮ್ಮಲ್ಲಿ ಆಯುರ್ವೇದ ಇದೆ ಅದಕ್ಕೆ. ಈಗ ಒಬ್ಬ ಯೋಗಿ ಆಗಲಿ ಭೋಗಿ ಆಗಲಿ ಅವನು ಆರೋಗ್ಯವಾಗಿ ಬದುಕಬೇಕು ಅಂದರೆ ದೇಹ ಮನಸ್ಸು ಇಂದ್ರಿಯಗಳು ಆರೋಗ್ಯವಾಗಿ ಇರ್ಲಿಕ್ಕೆ ಏನೇನು ಬೇಕು ಎಲ್ಲ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನ ಸರಿಯಾಗಿ ನಾವು ವಿವೇಕದಿಂದ ತಗೋಬೇಕು. ಎಕ್ಸಸೈಸ್ಗೂ ಮತ್ತು ಯೋಗಕ್ಕೂ ಒಂದು ಕಂಪ್ಯಾರಿಸನ್ ಮಾಡ್ಬಿಡೋಣ. ಒಂದು 40 ವರ್ಷ ಆಯ್ತು ಅಂದ್ಕೊಳ್ಳಿ, ನಾನು ವೈಟ್ ಲಿಫ್ಟರ್ ಅಂದ್ಕೊಳ್ಳಿ, ನಾನು ಅಥ್ಲೆಟ್ ಸ್ಪೋರ್ಟ್ಸ್ ಪರ್ಸನ್. ಅವನು 20 ವರ್ಷದಲ್ಲಿ ಆಡ್ತಾ ಇದ್ದ ಆಟವನ್ನ 40 ಆಡ್ಲಿಕ್ಕಾಗುತ್ತಾ? ಇಲ್ಲ. 30-35 ರಿಟೈರ್ಮೆಂಟ್ ಅಲ್ವಾ? ಆಮೇಲೆ ಇಂಜುರೀಸ್ನ ಹ್ಯಾಂಡಲ್ ಮಾಡ್ತಾ ಇರಬೇಕು. ಅದೇ ನೀವು ಒಬ್ಬ ಯೋಗಿಯನ್ನ ನೋಡಿ, ಅವನು 20ರಲ್ಲಿ ತನ್ನ ದೇಹ ಮನಸ್ಸು ಉಸಿರನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಚೆನ್ನಾಗಿ 80ರಲ್ಲಿ ಮಾಡ್ತಾ ಇರ್ತಾನೆ. ಪಕ್ವ ಆಗಿರ್ತಾರೆ. ಪಕ್ವ ಆಗ್ತಾ ಹೋಗುತ್ತೆ, ಅಡ್ವಾನ್ಸ್ ಆಗ್ತಾ ಹೋಗುತ್ತೆ. ಈಗ ನಮ್ಮಲ್ಲಿ ಹಲವಾರು ಯೋಗಿಗಳನ್ನು ನೋಡ್ತೀವಿ. ಯಾಕೆ ನಾವು ಪೇಜಾವರ ಸ್ವಾಮಿಗಳು ನೋಡಿದ್ವಿ, ಶಿವಕುಮಾರ್ ಸ್ವಾಮಿಗಳನ್ನ ನೋಡಿದ್ವಿ ನಾವು ಅಲ್ವಾ? ಈಗೆಲ್ಲ ನಾವು ಡಯಾಬಿಟಿಸು ಹೈಪರ್ ಟೆನ್ಷನ್ ಇದ್ರೆ ಬರಲ್ಲ, ಇವು ಕಂಪ್ಲೇಂಟ್ ಮಾಡ್ತಿರ್ತೀವಿ. ಅವರು ಆ ವರ್ಷದ ಆ ಏಜಲ್ಲಿ ಶಿವಕುಮಾರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ನಮ್ಮ ಬಿಜಾಪುರದ ಅಜ್ಜರೆಲ್ಲ ಇದ್ರು. ಅವರು 80ರಲ್ಲಿ 70ರಲ್ಲಿ ಮಾಡಿದ್ದನ್ನು 17ರಲ್ಲಿ ಮಾಡ್ಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ನೀವು ಕೇವಲ ಬಾಡಿ ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ನೀವು ಜಿಮ್ಗೆ ಹೋಗ್ಬೇಕು, ತಪ್ಪಿಲ್ಲ. ಅದರ ಆಬ್ಜೆಕ್ಟಿವೇ ಬೇರೆ, ಇದರ ಆಬ್ಜೆಕ್ಟಿವೇ ಬೇರೆ. ಗೊತ್ತಾಯ್ತು.